ರಾಮ ರಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ರಾಮ ಹನುಮತ್ಪ್ರಿಯ ರಾಮ ರಾಮ ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ. ರಾಮಚಂದ್ರನ ಬಗ್ಗೆ ಹಿಂದಿನವರು ಮಾಡಿದ ಉದ್ಗಾರ ಇದು. ರಾಮಚಂದ್ರ 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 ಅಂತೇಳಿ ಪ್ರತಿ ದಿವಸ ಚಿಂತನೆ ಮಾಡ್ತೇವೆ. ಏನು? ರಾಮಚಂದ್ರ ಛಾದಯತೀತಿ ಚಂದ್ರ ರಮಯತೀತಿ ರಾಮ. ನಮ್ಮಲ್ಲಿ ದೋಷಗಳಿರುವುದು ಸಹಜ. ಮನುಷ್ಯ ಅಂದರೆ ದೋಷವುಳ್ಳವ ಅಂತಲೇ ಅರ್ಥ. ದೇವರು ಅಂತಂದರೆ ದೋಷರಹಿತ ಅಂತಲೇ ಅರ್ಥ. ನಾವು ಎಷ್ಟೇ ದೋಷವನ್ನು ಮಾಡಿದ್ರೂ ಕೂಡ ದೇವರು ಆ ದೋಷಗಳನ್ನು ಛಾದನೆ ಮಾಡಿ ಅದು ಯಾರಿ ತನಗೆ ಗೊತ್ತೇ ಇಲ್ಲ ಎನ್ನುವಂತೆ ನಟಿಸಿ, ದೇವರ ಬಗ್ಗೆನೇ ಮಾಡುವ ಅಪರಾಧಗಳು ನಾವು ಕ್ಷಣ ಕ್ಷಣಕ್ಕೂ ಕೂಡ. ಆದರೂ ಆ ದೇವರು ಅವ ತಪ್ಪು ಮಾಡಿದ್ದಾನೆ ಅಂತ ತನಗೆ ಗೊತ್ತುಂಟು ಅಂತ ಗೊತ್ತು ಮಾಡುವುದಿಲ್ಲ ಅಂತೆ ತನ್ನ ಭಕ್ತರಿಗೆ. ಛಾದಯ ತನಗೆ ಗೊತ್ತಿಲ್ಲ ಎನ್ನುವಂತೇನೆ ಇರ್ತಾನೆ ಅಂತೆ. ಮುಂದೇನು ಮಾಡ್ತಾನೆ? ರಮಯ ನಮಗೆ ನೆಮ್ಮದಿ ಕೊಡ್ತಾನೆ ಅಂತೆ, ತೃಪ್ತಿ ಕೊಡ್ತಾನೆ ಅಂತೆ. ನನ್ನ ಮಗು ಚೆನ್ನಾಗಿರಲಿ ಅಂತ ಕಾಲ ಕಾಲಕ್ಕೆ ಬೇಕಾದ ಅಶನ ವಸನಾದಿಗಳನ್ನು ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಎಲ್ಲ ಬಿಟ್ಟು ಬಿಡೋಣ. ಊಟ ತಿಂಡಿ ತೀರ್ಥ ಬಿಟ್ಟು ಬಿಡೋಣ. ಒಳಗೆ ಸೆಳೆಕೊಂಡಂಥ ಉಸಿರು ಹೊರಗೆ ಬರುವಂತೆ ಮಾಡ್ತಾನೆ. ಪ್ರತಿ ಕ್ಷಣವೂ ಕೂಡ ದಿವಸಕ್ಕೊಂದು 21,600 ಬಾರಿ ಶ್ವಾಸೋಚ್ಛ್ವಾಸ ಆಗಬೇಕಲ್ಲ, ಅದು ನಮ್ಮಿಂದ ಮಾಡಿಸ್ತಾನೆ ಅಂತಂದರೆ ಏನರ್ಥ? ನಾವು ಮಾಡಿದ ತಪ್ಪುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಶ್ವಾಸೋಚ್ಛ್ವಾಸ ಮಾಡಿಸುವ ಮೂಲಕ ನಮ್ಮನ್ನು ರಮಿಸ್ತಾನೆ. ಆದ್ದರಿಂದ ಅವನಿಗೆ ರಾಮಚಂದ್ರ ಅಂತ ಹಿರಿಯರು ಕರೆದು. ಇಂತಹ ರಾಮನನ್ನು ನಾವು ಏನು ಅಂತ ಚಿಂತನೆ ಮಾಡಬೇಕು ಅಂತಂದರೆ, ಮೊದಲನೇದು ಶ್ರೀರಾಮ ರಾಮ ರಘುನಂದನ ರಾಮ ರಾಮ. ರಘು ನಮಗೆ ಅರ್ಥ ಆಗುತ್ತೆ, ಶಬ್ದ ಕೇಳಿಸಿಕೊಂಡಾಗಲೇ. ಇವನಿಗೆ ರಾಘವ ಅಂತ ಹೆಸರು. ರಾಮಚಂದ್ರನು ರಾಘವ ಅಂತ ಕರೀತೇವೆ. ಯಾಕೆ? ರಘುವಿನ ರಘುರಾಜನ ಪರಂಪರೆಯಲ್ಲಿ ಬಂದದ್ದರಿಂದ ಇವನನ್ನು ರಾಘವ ಅಂತ ಕರೀತೇವೆ. ನಾವು ಅವನನ್ನು ರಘುನಂದನ ಅಂತ ಚಿಂತನೆ ಮಾಡಬೇಕಂದ್ರೆ ರಾಮಚಂದ್ರನನ್ನು. ಯಾಕೆ? ನಾವು ಹುಟ್ಟಿದ ಮೇಲೆ ನಮಗೊಂದು ಕರ್ತವ್ಯ ಇದೆ. ಏನು ಕರ್ತವ್ಯ? ಯಾವುದೂ ಅಲ್ಲ, ನಮ್ಮ ಪಿತೃಗಳು ನಮ್ಮ ಮೇಲೆ ಬೇಸರ ಆಗದಂತೆ ನಡ್ಕೊಳ್ಳುವುದೇ ನಮ್ಮೆಲ್ಲರ ಕರ್ತವ್ಯ. ಇಲ್ಲದ್ರೆ ಏನಾಗುತ್ತೆ? ಏನು ಹುಟ್ಟಿದ್ದೆಲ್ಲ ಮಣ್ಣಾದಾಗ ಜಾತಕ ಹೇಳ್ಕೊಂಡು ಹೋಗಿ ತೋರಿಸಿದಾಗ ಅವರಂತಾರೆ ಏನೋ ಪಿತೃಶಾಪದಂತೆ ತೋರ್ತದೆ. ಏನರ್ಥ? ಹಾಗಾದರೆ ನಾವು ಯಾವ ರೀತಿ ಇದ್ದರೆ ನಮ್ಮ ಪೂರ್ವಿಕರು ನಮ್ಮ ಪಿತೃಗಳು ನಮ್ಮ ಮೇಲೆ ಖುಷಿಯಲ್ಲಿ ಇರ್ತಾರೋ, ನಮ್ಮ ವಂಶದಲ್ಲಿ ಬಂದಿರತಕ್ಕಂಥ ಹುಡುಗ ಹುಡುಗಿ ಚೆನ್ನಾಗಿದ್ದಾರೆ ಅಂತ ಅವರು ನಮಗೆ ಅನುಗ್ರಹ ಮಾಡ್ತಾರೋ, ಆ ರೀತಿ ಬದುಕಿದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಇಲ್ಲ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತೆ. ಯದ್ಯಪಿ ಪಿತೃಗಳ ಹಿಂದೆ ಇರುವ ಭಗವಂತನೇ ಹೌದು, ಆದರೆ ನಮ್ಮ ಪೂರ್ವಿಕರನ್ನು ಮುಂದೆ ಮಾಡ್ತಾನೆ. ಮುಂದೆ ಮಾಡಿ ಅವರ ಮೂಲಕ ನಮಗೆ ಅನುಗ್ರಹ ಭಗವಂತ ಮಾಡ್ತಾನೆ. ಹಾಗಾದರೆ ಪೂರ್ವಿಕರು ನಮ್ಮ ಮೇಲೆ ಯಾವಾಗಲೂ ಪ್ರಸನ್ನರಾಗಿಕೊಂಡೇ ಇರಬೇಕು ಅಂತಾದರೆ ರಘುನಂದನ ರಾಮ ರಾಮ. ತನ್ನ ಪೂರ್ವಿಕನಾದ ರಘುರಾಜನನ್ನು ಚೆನ್ನಾಗಿ ನೋಡಿಕೊಂಡಂತಹ ರಾಮಚಂದ್ರ ರಘುನಂದನ ರಾಮ ರಾಮ. ಏನಾಯಿತು? ಪೂರ್ವಿಕರನ್ನು ಚೆನ್ನಾಗಿ ನೋಡಿಕೊಂಡ. ಪೂರ್ವಿಕರು ತೃಪ್ತರಾಗಿರುವಂತೆ. ಯದ್ಯಪಿ ರಾಮಚಂದ್ರನಿಗೆ ಪೂರ್ವಿಕರು ಅಂತ ಇಲ್ಲ, ಆದರೆ ನಾವು ಲೌಕಿಕವಾಗಿ ರಾಮನನ್ನು ನಮ್ಮವ ಅಂತ ನಾವು ಉಪಾಸನೆ ಮಾಡುವಾಗ, ನಮ್ಮಂತೆ ಇರುವ ರಾಮಚಂದ್ರ ಉಪಾಸನೆ ಮಾಡುವಾಗ ರಾಮನಿಗೂ ಪೂರ್ವಿಕರು ಅಂತ ನಾವು ಚಿಂತನೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ ರಘುನಂದನ ರಾಮ ರಾಮ ಅಂತ ನಿತ್ಯ ರಾಮನನ್ನು ಉಪಾಸನೆ ಮಾಡಿಬಿಟ್ಟೆ ನಮ್ಮ ನಿಮ್ಮ ನಡೆ ನುಡಿಗಳು ನಮ್ಮ ಪೂರ್ವಿಕರಿಗೆ ತೃಪ್ತಿ ಕೊಡುವಂತೆ ಇರುತ್ತೆ. ಆ ದೃಷ್ಟಿಯಲ್ಲಿ ಶ್ರೀರಾಮ ರಾಮ ರಘುನಂದನ ರಾಮ ರಾಮ. ಎರಡನೇದ್ದು, ನಾವೊಬ್ಬರೇ ಇರುವುದಲ್ಲ, ನಮ್ಮ ಸುತ್ತಮುತ್ತ ಪರಿವಾರಗಳು ಅಂತ ಬಹಳ ಇದ್ದಾವೆ. ಅಷ್ಟೂ ಪರಿವಾರದವರನ್ನು ಜೊತೆಯಲ್ಲಿ ಕಟ್ಟಿಕೊಂಡು ಹೋಗಬೇಕು. ಅದಕ್ಕೆ ಎರಡನೇದೇ ಇದ್ದದ್ದೇ ಭರತಾಗ್ರಜ ರಾಮ ರಾಮ. ಯದ್ಯಪಿ ಭರತನಿಗಿಂತ ದೊಡ್ಡವ ಲಕ್ಷ್ಮಣ ಇದ್ದಾನೆ. ಲಕ್ಷ್ಮಣಾಗ್ರಜ ರಾಮ ರಾಮ ಅಂತಂದಿಲ್ಲ. ಈ ದಿವಸ
ಭ್ರಾತೃ ಪ್ರೇಮ ಅಂತ ಏನಾದರೂ ಇರುವುದಾದರೆ ಅದಕ್ಕೆ ಮೊದಲಿನ ಉದಾಹರಣೆ ಭರತನ ಭ್ರಾತೃ ಪ್ರೇಮ ಅಂತ ಹೇಳಿಕೊಂಡು. ಲಕ್ಷ್ಮಣನಿಗೆ ಕಾಲಬುಡದಲ್ಲಿ ಏನೂ ಇರಲಿಲ್ಲ, ಭರತನಿಗೆ ಕಾಲ ಬುಡದಲ್ಲೇ ಎಲ್ಲ ಇತ್ತು, ಸಮಸ್ತ ರಾಜ್ಯ ಕಾಲ ಬುಡದಲ್ಲೇ ಇತ್ತು. ಎಲ್ಲಿಯ ತನಕ ಭರತ ಅಂತಂದರೆ ಅವನಿಗೆ ಗೌರವ ತಪ್ಪಲಿಲ್ಲ ಅಂತ ಸಮಾಜದಲ್ಲಿ. 14 ವರ್ಷ ರಾಮನಿಗೆ ಕೊಡಬೇಕಾದ ಗೌರವವನ್ನು ಭರತನಿಗೆ ಕೊಡ್ತಿದ್ರಂತೆ. ಆದರೂ ಅವ ರಾಮ 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 ಅಂತಲೇ ಹೇಳ್ತಾ ಇದ್ದವ. ಎಲ್ಲಿಯ ತನಕ ಅಂದರೆ ಭರತ ಬಂದು ಹೋಗೋದು ಗೊತ್ತಾಗ್ತಿರಲಿಲ್ಲ. ರಾಜ ಬರ್ತಾ ಇದ್ದಾನೆ, ನಾವು ಅವನಿಗೆ ಗೌರವ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ನಮಗೆ ದೋಷ. ಆದರೆ ಹೇಗಪ್ಪ ಗೌರವ ಕೊಡೋದು? ಭರತನ ಹತ್ರನೇ ಹೇಳೋದ, ನೀನು ಬರುವಾಗ ನಾನು ರಾಜ ನಾನು ರಾಜ ನಾನು ರಾಜ ಅಂತ ಹೇಳಿಕೊಂಡು ಬಾ ಅಂತ ಈ ಮಂತ್ರಿಗಳು ಹೇಳಿಕೊಂಡು ಬಂದಂತೆ. ಮಂತ್ರಿಗಳು ಬರ್ತಾ ಇದ್ದಾರೆ ದಾರಿ ಬಿಡಿ ಅಂತ ಹೇಳಿದಂತೆ. ಅದೆಲ್ಲ ದೊಡ್ಡವರಿಗೆ ಹೇಳಿಸಿದ್ದಲ್ಲ. ನಾನು ಚೆನ್ನಾಗಿದ್ದೇನೆ, ನಾನು ಸರಿಯಾಗಿದ್ದೇನೆ ಅಂತ ತಿಳ್ಕೊಂಡು ನಾವೇ ಹೇಳಿಕೊಂಡು ಬರೋದಲ್ಲ, ಇನ್ನೊಬ್ಬರು ಹೇಳಬೇಕು ನಮ್ಮ ಬಗ್ಗೆ ಸರಿಯಾಗಿದ್ದಾರೆ ಅಂತ ಹೇಳಿಕೊಂಡಲ್ವೋ. ಹಾಗಾದರೆ ಮತ್ತೆ ಹೇಗೆ ಭರತ ಅವೇನು ಹೇಳೋಲ್ಲ, ಬಂದಂತೂ ಗೊತ್ತಾಗೋಲ್ಲ. ಕೊನೆಗೆ ಊರಿನವರೆಲ್ಲ ತೀರ್ಮಾನ ಮಾಡಿದ್ದರಂತೆ, ಒಂದೇ ಉಪಾಯ ಏನಂತ, ಬೆಕ್ಕಿಗೆ ಗಂಟೆ ಕಟ್ಟುವುದು ಅಂತ. ಅಂದರೆ ಎಲ್ಲರೂ ಊರಿನವರು ಸೇರಿಕೊಂಡು ಒಂದು ಪುಟ್ಟ ಚಿನ್ನದ ಗಂಟೆ ತಯಾರು ಮಾಡಿದ್ರು. ಅದನ್ನು ಭರತನ ಕಾಲಿಗೆ ಕಟ್ಟಿದ್ದರಂತೆ ಹೋಗಿ. ಆವಾಗ ಭರತ ಹೋಗ್ತಾ ಬರ್ತಿರುವಾಗ ಗಂಟೆ ಶಬ್ದ ಆಗುತ್ತಲ್ವೋ, ಯಾರ ಕಾಲಲ್ಲಿ ಗಂಟೆ ಶಬ್ದ ಆಗುತ್ತೋ ಅವ ರಾಜ ಅಂತ ತೀರ್ಮಾನ ಮಾಡಿ ಅದನ್ನು ದಾರಿ ಬಿಡ್ತಿದ್ರಂತೆ. ಅದು ಎಲ್ಲಿಯ ತನಕ ಆಯಿತು ಅಂತಂದರೆ, ರಾಮಚಂದ್ರ ಕಾಡಿನಿಂದ ಬಂದ ಮೇಲೆ ಭರತ ಇದು ಕೂಡ ರಾಜ್ಯದ ಚಿಹ್ನೆ ಅಂತೇಳಿ ಆ ಗಂಟೆ ರಾಮಚಂದ್ರನ ಕಾಲಿಗೆ ಕಟ್ಟಿದ. ಭಂಡಾರಕೆರೆ ಮಠದ ರಾಮದೇವರು ಏನು ಆಚಾರ್ಯ ಭಕ್ತರು ಕೊಟ್ಟದ್ದು ಭಂಡಾರಕೆರೆ ರಾಮದೇವರ ಪ್ರತಿಮೆ ಇದೆ.